ಮಾರ್ಗದರ್ಶನ ಇದೆ. ಆ ಮಾರ್ಗದರ್ಶನದಲ್ಲಿ ನಾವು ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿರ್ತಕ್ಕಂಥ ಚೈತನ್ಯರವರು ನಾವು ಸೇರಿ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಕರ್ನಾಟಕದ ಎಲ್ಲ ಕನ್ನಡಿಗರು ಅವರು ಸಹಾಯದ ಜೊತೆಗೆ ಎಲ್ಲ ಮಾಧ್ಯಮದವರು ಈ ಒಂದು ಆಪರೇಷನ್ ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿ ಬಯಸ್ತೇನೆ. ಈಗ ನಮ್ಮ ಜೊತೆ 174 ಜನ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ಶ್ರೀನಗರದಿಂದ ಬೆಂಗಳೂರಿಗೆ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಕ್ಕೆ ಹೋಗಬೇಕು. ಶ್ರೀನಗರದಲ್ಲಿರ್ತಕ್ಕಂಥ ಕನ್ನಡಿಗರನ್ನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರು ಈ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ನಮಗೆ ತಾಕೀತನ್ನು ಕೊಟ್ಟಿದ್ರು ಆ ಕೆಲಸವನ್ನು ನಾನು ಮಾಡಿದಂತೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇನ್ನೆಷ್ಟು ಜನ ಕನ್ನಡಿಗರಿದ್ದಾರೆ ಸರ್? ಯಾವ ರೀತಿ ಪರಿಸ್ಥಿತಿ ಇತ್ತು, ಸಿಚುವೇಶನ್ ಹೇಗಿತ್ತು ತಾವು ಹೋದಂಥ ಸಂದರ್ಭದಲ್ಲಿ ಅಂತ? ಆ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಅದು ಯಾವುದು ಮಾತನಾಗಿ ಹೇಳ್ತಕ್ಕಂಥ ಪರಿಸ್ಥಿತಿನೂ ಅಲ್ಲ. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ನ ಕಥೆಯನ್ನು ನಾನಂತೂ ನೇರವಾಗಿ ನೋಡಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸು. ಜನರು ಯಾರು ಇದನ್ನು ಭಾಳ ಹತ್ತಿರದಿಂದ ನೋಡಿದ್ದಾರೆ. ಇದನ್ನು ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ನನ್ನ ಹೊಡಿ ನೀನು ಅಂತ ಹೇಳಿರ್ತಕ್ಕಂಥ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನು ಈ ಸಂದರ್ಭ ಕೇಳಲಿಕ್ಕೆ ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವುದೂ ರಾಜಕೀಯವಾಗಿ ಮಾತನಾಡೋದು ಹೋಗೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು, ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರದಲ್ಲಿದ್ದರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಇದು ಅಲ್ಲಿ ಮುಗಿಸ್ತೇನೆ. ಸೊ ಖಂಡಿತವಾಗಲೂ ಇದು ನಮ್ಮ ಪ್ರಯತ್ನ ಇತ್ತು, ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಬರೋದು ನಾವು ಯಶಸ್ವಿಯಾಗಿದ್ದು ಈ ಸಂದರ್ಭ ಕೇಳಿಕೆ. ಇನ್ನು ಉಳಿದವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ ಅಂತ? ಅಲ್ಲ, ನಾವು ಅಲ್ಲಿ ಫ್ಲೈಟ್ಸ್ ಬುಕ್ ಆಗಿದೆ, ಅವರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವರೆಲ್ಲರೂ 100% ಇಲ್ಲಿ ಬರ್ತಾರೆ. ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರಲಿ, ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ, ನಮ್ಮ ಭಾರತ ದೇಶ ಕೊಡ್ತಂದು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನು ನಿಮ್ಮ ಸಂಪರ್ಕ ಕನ್ನಡಿಗರು ಇನ್ನೂ ಇದ್ದಾರೆ? ಇಲ್ಲ, ಬಹಳ ಜನ ಕಮ್ಮಿ ಆಗಿದ್ದಾರೆ, ಬಹುತೇಕ ಕಮ್ಮಿ ಆಗಿದೆ. ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಒಂದಷ್ಟು ಖಾಸಗಿ ಟೂರಿಸ್ಟ್ ಏಜೆನ್ಸಿ ಕಡೆಯಿಂದ ಹೋಗಿದ್ರು, ಅವರು ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಕರ್ಕೊಂಡ್ ಬಂದಿರತಕ್ಕಂಥದ್ದು. ಕೆಲವರು ಯಾರೋ 20 ಜನ, 30 ಜನ, 40 ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ. ಅವ್ರನ್ನ ಕುಂದಿರಿಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ ನಾವು ಕರ್ಕೊಂಡ್ ಬಂದಿರ್ತಕ್ಕಂಥ. ತುಂಬಾ ಅಪಾಯದಲ್ಲಿ ಸಿಕ್ಕಾಕೊಂಡ್ರು ಅಂತ ನಾವು ಸಿಕ್ಕಾಕೊಂಡು ನೀವು ಬಂದ್ರೆ ನಾವು ಬಚಾವಾಗಿದ್ದೀವಿ ಸರ್. ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರನ್ನ ನೀವು ಕೇಳ್ಬೇಕಾದ್ ನಾವು ಹೇಳೋಕೆ. ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡ್ರ ಅಂತ ಆ ಥರ ಎಮೋಷನಲ್ ಆಗಿ ಹಂಚ್ಕೊಂಡಿರ್ತಕ್ಕಂಥ ನಾವು ಹೇಳಿದ್ರೆ ಸರಿಯಾಗಲ್ಲ, ನೀವು ಅವ್ರನ್ನೇ ಕೇಳಬೇಕು. ನಮಸ್ಕಾರ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.